ಕೋಟ್ಯಾಂತರ ಭಕ್ತರು ಮಂಜುನಾಥೇಶ್ವರ ಅಣ್ಣಪ್ಪ ದೇವರ ಕೋಟ್ಯಾಂತರ ಭಕ್ತರು ಕೂಡ ಇವತ್ತಿನ ಈ ಧರ್ಮಸ್ಥಳ ಚಲೋ ಈ ಧರ್ಮ ಜಾಗೃತಿ ಸಮಾವೇಶನ ಬಹಳ ಕಾತುರದಿಂದ ಎದುರು ನೋಡ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಯಾವ ರೀತಿ ಇವತ್ತು ಅಪಪ್ರಚಾರ ಆಗ್ತಾ ಇದೆ ಶ್ರೀ ಕ್ಷೇತ್ರದ ವಿಚಾರದಲ್ಲಿ, ಯಾವ ರೀತಿ ಇವತ್ತು ದುಷ್ಟ ಶಕ್ತಿಗಳ ಅಟ್ಟಹಾಸದಿಂದ ಇವತ್ತು ಮೆರಿತಾ ಇದ್ದಾರೆ. ಇಂಥ ನೀಚ ಬುದ್ಧಿ ಇರ್ತಕ್ಕಂಥ ದುಷ್ಟ ಶಕ್ತಿಗಳ ಸಂಹಾರ ಆಗಬೇಕು ಅನ್ನುವ ಅಪೇಕ್ಷೆ ಕೋಟ್ಯಾಂತರ ಭಕ್ತರದು. ನಾನಿವತ್ತು ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಾದರೂ ಸಹ ಇಂಥ ನೀಚ ಬುದ್ಧಿಗಳಿಗೆ, ನೀಚ ಶಕ್ತಿಗಳಿಗೆ ಒಂದು ಇತಿಶ್ರೀ ಆಡಬೇಕು, ಧರ್ಮ ರಕ್ಷಣೆ ಆಗಬೇಕು. ಜಾತಿ ಧರ್ಮದ ಮುಖೇನ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಕೆಲವು ದುಷ್ಕೃತ್ಯವನ್ನು ಮಾಡೋದಕ್ಕೇನು ಹೊರಟಿದ್ದಾರೆ. ಇದೆಲ್ಲದಕ್ಕೂ ಸಹ ಇತಿಶ್ರೀ ಆಗಬೇಕು ಅನ್ನುವ ಪ್ರಾರ್ಥನೆಯನ್ನ ನಾನು ಭಗವಂತನಿಗೆ ಇವತ್ತು ಸಲ್ಲಿಸಿದ್ದೇನೆ. ತಾವು ನೋಡ್ತಾ ಇದ್ದೀರಿ ಯಾವ ರೀತಿ ಅಪಪ್ರಚಾರಗಳು ನಡೀತಾ ಇತ್ತು. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಅಪಪ್ರಚಾರ ಆಗಿ ಇವತ್ತು ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತರು ಇವತ್ತು ಕಣ್ಣೀರಾಗ್ತಾ ಇರ್ತದಂತ ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಇತಿಶ್ರೀ ಆಗಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಇವತ್ತು ಧರ್ಮಸ್ಥಳ ಚಲೋ ಇವತ್ತು ಸಮಾವೇಶನ ಆಯೋಜನೆ ಮಾಡಿದ್ದೇವೆ. ಇದು ಪಕ್ಷಾತೀತವಾಗಿ ಎಲ್ಲಾ ಜಾತಿ, ಎಲ್ಲ ಧರ್ಮೀಯರು ಸಹ ಒಂದು ಧರ್ಮ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಹೇಳ್ತಾರೆ ಧರ್ಮಸ್ಥಳದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಇದೆಲ್ಲದಕ್ಕೂ ಸಹ ವೇದಿಕೆಯಲ್ಲಿ ಉತ್ತರವನ್ನು ನೀಡ್ತೇನೆ. ಧನ್ಯವಾದ.